ಕಾವೇರಿ ಕಿಚ್ಚಿನ ಇಕ್ಕಟ್ಟಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಇದ್ದಾರೆ. ಈಗ ಯಾವ ಥರ ಪರಿಸ್ಥಿತಿ ಅಂದರೆ ನೀರು ಬಿಟ್ಟರೂ ಕಷ್ಟ, ಬಿಡದಿದ್ರೂ ಕಷ್ಟ ಅನ್ನೋ ಪರಿಸ್ಥಿತಿ. ನೀರು ಬಿಟ್ಟರೆ ಕನ್ನಡಿಗರ ಕೆಂಗಣ್ಣು ಗುರಿ, ಬಿಡದೇ ಇದ್ದರೆ CWMA. ನೀರು ಬಿಟ್ಟರೆ ರೈತರು ಸಂಘಟನೆಗಳ ಕೆಂಗಣ್ಣಿಗೆ ಗುರಿ, ನೀರು ಹರಿಸದಿದ್ರೆ ನ್ಯಾಯಾಂಗ ನಿಂದನೆಯ ಆತಂಕ. ಏನು ಮಾಡಬೇಕು ಈಗ? ಅಡಕತ್ತರಿಯಲ್ಲಿ ಸಿಲ್ಕೊಂಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ರಾಜಕೀಯ ಗುರುವಿನಂತೆ ಸಿಎಂ ಡಿಕೆ ಶಿವಕುಮಾರ್ಗೂ ಕೂಡ ಅಗ್ನಿ ಪರೀಕ್ಷೆ ಎದುರಾಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ಹರೀಶ್, ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಹರೀಶ್, ಈಗ ಅಡಕತ್ರಿಯಲ್ಲಿ ಸಿಎಂ ಇದ್ದಾರೆ, ಯಾವ ರೀತಿ ನಿಭಾಯಿಸುವಂತ ಸಾಧ್ಯತೆ ಇದೆ ಪರಿಸ್ಥಿತಿಯನ್ನು? ಬಹಳ ಮುಖ್ಯವಾಗಿರುವಂತದ್ದು ಕಾವೇರಿ ಹೋರಾಟದ ಕಿಚ್ಚು ಈಗ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರನ್ನು ಬಿಡಬಾರ್ದು ಅನ್ನುವಂತ ಆಗ್ರಹ ಒತ್ತಡಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಈಗಾಗಲೇ ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ರೈತರು, ಕನ್ನಡ ಚಿತ್ರರಂಗ ಎಲ್ಲರೂ ಕೂಡ ಬೀದಿಗಿಳಿದು ಹೋರಾಟವನ್ನು ಮಾಡುವಂತ ಸಂದರ್ಭ ಎದುರಾಗಿದೆ. ಅದೇ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಈ ಒಂದು ಸಂದರ್ಭ ಅಡಕತ್ತರಿಗೆ ಸಿಲುಕಿದಂತಾಗಿದೆ. ಒಂದ್ ಕಡೆ ನೀರು ಬಿಟ್ಟರು ಕಷ್ಟ, ಬಿಡದೇ ಇದ್ರು ಕಷ್ಟ ಅನ್ನುವಂತ ಪರಿಸ್ಥಿತಿಗೆ ಸಿಲುಕಿದ್ದಾರೆ. ಒಂದ್ ವೇಳೆ ನೀರು ಬಿಡದೇ ಇದ್ದಂತ ಸಂದರ್ಭದಲ್ಲಿ ನ್ಯಾಯಾಂಗ ನಿಂದನೆ ಅರ್ಜಿ ಹಾಕುವಂತ ಆತಂಕ ಕೂಡ ಇದೆ. ಹಾಗಾಗಿ ಮತ್ತೆ ನೀರು ಬಿಟ್ಟಿದ್ದೇ ಅದಲ್ಲಿ ಜನರ ಆಕ್ರೋಶವನ್ನು ಎದುರಿಸಬೇಕಾಗತ್ತೆ. ಈ ಕಾರಣಕ್ಕಾಗಿ ಈಗ ಡಿಕೆ ಶಿವಕುಮಾರ್ ಅವರು ಮುಂದೆ ಏನ್ ಮಾಡ್ಬಿಡ್ತಾರೆ ಅನ್ನುವಂಥ ಕುತೂಹಲ ಮೂಡಿಸಿದೆ. ಈ ಹಿಂದೆ ಕೂಡ SM ಕೃಷ್ಣ ಅವಧಿಯಲ್ಲಿ ಇದೇ ರೀತಿ ಬರಗಾಲ ಮತ್ತೆ ಈ ರೀತಿಯ ಒಂದು ಸಮಸ್ಯೆ ಎದುರಾಗಿತ್ತು, ಕಾವೇರಿ ಹೋರಾಟದ ಸಮಸ್ಯೆ. ಆಗಲೂ ಕೂಡ SM ಕೃಷ್ಣ ಅವರು ಅದನ್ನ ನಿಭಾಯಿಸುವಂತ ನಿಟ್ಟಿನಲ್ಲಿ ಕೂಡ ಅವರು ಒಂದು ಹಂತದಲ್ಲಿ ಯಶಸ್ವಿಯಾಗಿದ್ರು. ಅಂದ್ರೆ ಅದಕ್ಕೆ ನೀರು ಬಿಡದೆ ಕೂಡ ಅವರು ಪಾದಯಾತ್ರೆಯನ್ನ ಮಾಡಿದ್ರು. ಆದ್ರೆ ಅನಿವಾರ್ಯವಾಗಿ ನ್ಯಾಯಾಂಗ ನಿಂದನೆಯ ಆತಂಕ ಕಾರಣಕ್ಕಾಗಿ ಅವರು ನೀರನ್ನ ಬಿಡಬೇಕಾದಂತ ಸನ್ನಿವೇಶ ಎದುರಾಯಿತು. ಈಗ ರಾಜಕೀಯ ಗುರು SM ಕೃಷ್ಣರಂತೆ ಕೂಡ ಶಿಷ್ಯ ಡಿಕೆ ಶಿವಕುಮಾರ್ ಅವರು ಬರಗಾಲದ ಜೊತೆಗೆ ಕಾವೇರಿ ಹೋರಾಟವನ್ನು ಕೂಡ ಎದುರಿಸಬೇಕಾದಂತ ಸನ್ನಿವೇಶ ನಿರ್ಮಾಣ ಆಗಿದೆ. ಈ ಹಿನ್ನೆಲೆಯಲ್ಲಿ ಈಗ ಡಿಕೆ ಶಿವಕುಮಾರ್ ಅವರು ಒಂದು ಕಾನೂನಾತ್ಮಕ ಹೋರಾಟಗಳ ಜೊತೆಗೆ ಸರ್ವಪಕ್ಷಗಳ ಸಭೆಯನ್ನ ಕರೆದುಕೊಂಡು ಹೋಗುವಂತ ನಿಟ್ಟಿನಲ್ಲಿ ಕೂಡ ಈಗ ಚಿಂತನೆ ನಡೆಸಿದ್ದಾರೆ. ಹಾಗಾಗಿ ನೀರು ಬಿಡುವಂತ ವಿಚಾರದಲ್ಲಿ ಯಾವ ಹೆಜ್ಜೆಯನ್ನು ಇಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನು ಇಡುವಂತ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತದೆ. ಆದ್ರೆ ಮೊದಲು ಸರ್ವಪಕ್ಷ ಸಭೆಯನ್ನು ಕರೀತಾರೆ, ಮತ್ತೆ ಸುಪ್ರೀಂ ಕೋರ್ಟ್ಗೂ ಕೂಡ ಕದ ತಟ್ಟುವಂತ ನಿಟ್ಟಿನಲ್ಲಿ ಕೂಡ ಈಗ ಮುಂದಾಗಿ ಹೋಗಿದ್ದಾರೆ. ಹಾಗಾಗಿ ಕಾನೂನಾತ್ಮಕ ಹೋರಾಟದ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜೊತೆಗೆ ಅವರ ಬಳಿಗೆ ಸರ್ವಪಕ್ಷ ನಿಯೋಗ ಕೊಂಡೊಯ್ಯೋಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಧನ್ಯವಾದ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.